ಹಣಕಾಸಿನ ಸಮಸ್ಯೆ ಇದೆಯಾ? ಮನೆಯಲ್ಲಿ ಸಾಲದ ಒತ್ತಡಗಳು ಇದೆಯಾ? ಅಥವಾ ಬರಬೇಕಿದ್ದ ದುಡ್ಡು ಬರ್ತಾ ಇಲ್ವಾ? ಇಂತಹ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ 6 ದಿನದ ಒಳಗಾಗಿ ತೀರಲು ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಈ ಒಂದು ವಸ್ತುವನ್ನು ಬಿಗಿಯಾಗಿ ಗಂಟು ಕಟ್ಟಿಬಿಡಿ. ಕಷ್ಟದ ಸಮಸ್ಯೆಗಳು ಎಲ್ಲವೂ ಪರಿಹಾರ ಆಗುತ್ತೆ. ಯಾವ ವಸ್ತುಗಳನ್ನು ತಂದು ಕಟ್ಟಬೇಕು, ಏನೆಲ್ಲ ಪರಿಹಾರ ಆಗುತ್ತೆ ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದೃಷ್ಟಾಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ನೀವು ಯಶವಂತರಾವ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಶಾಶ್ವತವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಮನೆ ಅಂದ ಮೇಲೆ ಕಷ್ಟ ಇದ್ದೇ ಇರುತ್ತೆ. ಕೆಲವು ಬಾರಿ ಹಣಕಾಸಿನ ಒತ್ತಡಕ್ಕೆ ಸಿಲುಕಿಕೊಂಡು ಸಾಲ ಮಾಡುವ ಪರಿಸ್ಥಿತಿ ಕೂಡ ತಂದುಕೊಂಡಿರುತ್ತೀರಾ. ಯಾವುದೋ ಒಂದು ವ್ಯಾಪಾರ ಆಗಲಿ ವ್ಯವಹಾರವಾಗಲಿ ತುಂಬ ಚೆನ್ನಾಗಿ ನಡೀತಿದ್ದು ಇದ್ದಕ್ಕಿದ್ದಂತೆ ಹಠಾತ್ತನೆ ಕುಸಿತು ಕಂಡಾಗ ಇವೆಲ್ಲವೂ ಪರಿಸ್ಥಿತಿಗಳು ಎದುರಾಗುತ್ತೆ. ಯಾವಾಗ ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟದಲ್ಲಿ ಬಿಗಡಾಯಿಸಿ ಎದುರಾಗುತ್ತದೋ ಅಂತಹ ಸಮಯದಲ್ಲಿ ಈ ಎಲ್ಲ ವಸ್ತುಗಳ ಮೇಲೂ ಗಮನ ಇಡಬೇಕು. ಮನೆಯಲ್ಲಿ ವಾಸ್ತುಶಾಸ್ತ್ರ ಮತ್ತು ಇನ್ಯಾವುದಾದರೂ ಕೆಟ್ಟ ದೃಷ್ಟಿಗಳು ಸರಿಯಿಲ್ಲದಿದ್ದಾಗ ಇಂತಹ ಸಮಸ್ಯೆಗಳು ಆಗುವುದು ಸಹಜ. ಅಂತಹ ಕೆಟ್ಟ ತೊಂದರೆಗಳು ಸಮಸ್ಯೆಗಳು ಬಂದಾಗ ನೀವು ಮಾಡಬೇಕಾಗಿರುವ ಕೆಲಸ, ಶುದ್ಧವಾದ ನೀರನ್ನು ಮನೆಯ ವಾಸ್ಕಲ್ ಮೇಲೆಗೆ ಪ್ರೋಕ್ಷಣೆ ಮಾಡಿ ಮನೆಯ ವಸ್ತುಗಳನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಪೂಜೆ ಮಾಡಿ ಮನೆಯ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ 21 ಲವಂಗದ ಜೊತೆಗೆ ಒಂದು ಶ್ರೀಚಕ್ರ ಯಂತ್ರವನ್ನು ಸೇರಿಸಿ ಹಳದಿ ಬಟ್ಟೆಯಲ್ಲಿ ಬಿಗಿಯಾಗಿ ಸುತ್ತಿ ಗಂಟು ಹಾಕಿ ಕಟ್ಟಿ ಅದನ್ನು ಮನೆಯ ಮುಖ್ಯ ದ್ವಾರದ ಒಳಭಾಗದಿಂದ ಕಟ್ಟಬೇಕು. ಈ ರೀತಿ ಯಾರ ಮನೆಯಲ್ಲಿ ಕಟ್ಟುತ್ತಾರೋ ಅವರ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತದೆ. ವ್ಯಾಪಾರ ವ್ಯವಹಾರ ಮಾಡುವವರು ಅಂಗಡಿ ಒಳಗಡೆ ಇದನ್ನು ಮಾಡಬೇಕು. ಗಲ್ಲಪೆಟ್ಟಿಗೆಯಲ್ಲಿ ಇದನ್ನು ಇಡಬೇಕು. ದುಡ್ಡು ಅಕ್ಷಯವಾಗುತ್ತದೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಾಲದ ಒತ್ತಡ ಎಲ್ಲವೂ ಸರಿ ಹೋಗಬೇಕು ಅನ್ನೋದಾದರೆ ಈ ಕೆಲಸ ಮಾಡಿ. ಶ್ರೀಯಂತ್ರವನ್ನು ಪಂಡಿತ್ ಯಶವಂತರಾವ್ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ. ಕಷ್ಟದಲ್ಲಿ ಇದ್ದಾಗ ನಿಮ್ಮ ಸಮಸ್ಯೆಗಳನ್ನು ಅವರಿಗೆ ಹೇಳ್ಕೊಳ್ಳಿ. ಸಂಪೂರ್ಣವಾಗಿ ಉಚಿತವಾಗಿ ಪೂಜೆ ಮಾಡಿ ಯಂತ್ರವನ್ನು ನಿಮಗೆ ಸಂಪೂರ್ಣವಾಗಿ ಮನೆಗೆ ಕಳುಹಿಸುತ್ತಾರೆ. ಅಥವಾ ನೀವೇ ಖುದ್ದಾಗಿ ಗುರುಗಳನ್ನು ಕರೆ ಮಾಡಿ ಅವರನ್ನು ಭೇಟಿ ಮಾಡಿ ಕೇಳಿ ಪಡೆದುಕೊಂಡು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು.